ಯಾವುದಕ್ಕೋ ಗಲಾಟೆಗಳಾಗುತ್ತೆ. ಈಗ ನೋಡಿ, ಈಗ ಫಾರ್ಮರ್ಸ್ ಪ್ರೊಟೆಸ್ಟ್ ಆಗಿದ್ದಕ್ಕೆ, ಕಬ್ಬು ಬೆಳೆಗಾರರಿಗೆ ಪ್ರೊಟೆಸ್ಟ್ ಆಗಿದ್ದಕ್ಕೆ 200 ರೂಪಾಯಿನ ರೈಸ್ ಮಾಡಿದರು. ಅದೇ 3,300 ಮಾಡಿದಾರೆ, 3,500 ಅಂತ ಹೇಳಿದರು. ಆದರೆ 2.5 ಲಕ್ಷ 3 ಲಕ್ಷ ಜನ ಗುರ್ಲಾಪುರ ಅಂತ ಒಂದು ಕ್ರಾಸಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ದೇಶದಲ್ಲೇ ಇತಿಹಾಸದಲ್ಲೇ ಅಂಥ ಸ್ಟ್ರೈಕ್ ಆಗಿರಲಿಲ್ಲ. ಆದರೂ 200 ರೂಪಾಯಿ ಮಾಡಿದರು. ಆದರೆ ರೈತರಿಗೆ ಗೊತ್ತಿಲ್ಲದಿರೋದಕ್ಕೇ ಅಥವಾ ಸರ್ಕಾರನ ಇವಾಗಲೂ ಅದು ಇಳುವರಿ ಇಳುವರಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಕೊಡುವಂಥದ್ದು. ಆದರೂ ಸರ್ಕಾರದವರು ಆ ರೈತರಿಗೆ ಯಾಮರ್ಸಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಈ ಥರ ಹೋರಾಟಗಳು ಈಗ ಆರೋಗ್ಯ ಹಕ್ಕಿಗೋಸ್ಕರನೇ ಹೋರಾಟ ಆಗಬೇಕು ದೇಶದಲ್ಲಿ. ಶಿಕ್ಷಣ ಹಕ್ಕಿಗೋಸ್ಕರ ಹೋರಾಟ ಆಗಬೇಕು. ಶಿಕ್ಷಣ ಹಕ್ಕು ಇದೆ, ಅದು ನಾಯಿ ಮೊಲೆಯಲ್ಲಿ ಹಾಲಿದ್ದಂಗೆ, ಕುಡಿಯೋದಕ್ಕೂ ಬರಲ್ಲ, ಚೆಲ್ಲೋದಕ್ಕೂ ಬರಲ್ಲ, ಆ ಸ್ಥಿತಿ ಇದಿದೆ. ಇದು ದುಸ್ಥಿತಿ. ಆರೋಗ್ಯ ಹಕ್ಕು ಕಾನೂನು ಜಾರಿ ಆದರೆ, ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡದಿದ್ರೆ ಡಾಕ್ಟ್ರಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ದಂಡ ಆಗಬೇಕು. ಆ ಥರದ ಕಾನೂನಲ್ಲಿ ಬರಬೇಕು. ಆರೋಗ್ಯ ಹಕ್ಕು ಆದರೆ ಆ ಥರದ್ದಾಗುತ್ತೆ. ಆದರೆ ದುರಾದೃಷ್ಟ, ನಾನು MLAಗಳನ್ನು MP ಗಳನ್ನು ಫೋನ್ ಮಾಡಿ ಕೇಳಿದ್ದೀನಿ, ಸುಮಾರು ಜನಕ್ಕೆ ಲೆಟರ್ಸ್ ಬರೆದಿದ್ದೀನಿ. ಈ ಆರೋಗ್ಯ ಹಕ್ಕು ಅಂದರೆ ಏನು ರೀ ಡಾಕ್ಟ್ರೇ, ನೀವು ಇದೇನೋ ಹೊಸದು ಹೇಳ್ತಾ ಇದ್ದೀರಲ್ಲ ಅಂತ. ಅವ್ರಿಗೆ ಗೊತ್ತು ಕಮಿಷನ್ ಹಕ್ಕು ಅಂತ, ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ, ಎಷ್ಟು ಬೇಕು ಕಮಿಷನ್ ಅಂತ. ದುರಾದೃಷ್ಟ ಅವ್ರಿಗೆಲ್ಲರೂ ಚೆನ್ನಾಗಿ ಗೊತ್ತು. ಅಂದರೆ ಭಾಳ ಜನ ಅನ್ಎಜುಕೇಟ್ ಆಗಿರೋಂಥ MLAಗಳು ಆಗ್ತಾರೆ, ಹಿಂಗೆ ನೋಡ್ತಾರೆ ಪೇಪರ್ ನೋಡ್ಬಿಟ್ಟು ಇದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ಈ ಲೆಕ್ಕದಲ್ಲಿ ಇದ್ದಾರೆ. ಇದು ದುರಾದೃಷ್ಟ.